ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ರುಚಿಕರವಾಗಿರೋಂಥ ಸೈಡ್ ಡಿಶ್ ರೆಸಿಪಿ ಬಿಸಿ ಅನ್ನ ರಾಗಿ ಮುದ್ದೆಗೋಸ್ಕರ. ಮೊದಲನೇ ಸ್ಟೆಪ್ಪಲ್ಲಿ ಸುಮಾರು 1 ಲೀಟ್ರಷ್ಟು ನೀರನ್ನ ಕಾಯಕ್ಕಿಟ್ಕೊಂಡಿದ್ದೀನಿ. ನೀರು ಚೆನ್ನಾಗಿ ಕಾದಿದೆ. ಇದು ಮಾವಿನಕಾಯಿ, ಸಣ್ಣ ಮಾವಿನಕಾಯಿನ ಉಪಯೋಗ ಮಾಡ್ತಾಯಿದ್ದೀನಿ. ಮನೆಯಲ್ಲೇ ಬೆಳೆದಿದ್ದ ಮಾವಿನಕಾಯಿ. ಹಸಿರು ಮೆಣಸಿನಕಾಯಿ 4ರಿಂದ 5 ದೊಡ್ಡ ಮಾವಿನಕಾಯಿ ಉಪಯೋಗ ಮಾಡೋಂಗಿದ್ರೆ 1 ಉಪಯೋಗ ಮಾಡಿದ್ರೆ ಸಾಕಾಗುತ್ತೆ, ಅಥವಾ ಜಾಸ್ತಿ ಅಂದರೆ 2, ಅದಕ್ಕಿಂತಲೂ ಜಾಸ್ತಿ ಬೇಡ. ಈ 2 ಪದಾರ್ಥಗಳು ಬೇಗ ಬೆಂದೋಗುತ್ತೆ. ಸುಮಾರು ಒಂದು 5 ನಿಮಿಷ ಐ ಫ್ಲೇಮ್ನಲ್ಲಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. 5 ನಿಮಿಷ ಆದಮೇಲೆ ಮಾವಿನಕಾಯಿ ಬೆಂದಿದೆ, ಮೆತ್ತಗಾಗಿದೆ, ಬಣ್ಣ ಕೂಡ ಚೇಂಜ್ ಆಗಿದೆ, ಸ್ವಲ್ಪ ಹಳದಿ ಬಣ್ಣ ಬಂದಿದೆ. ಇದು ಸ್ವಲ್ಪ ತಣ್ಣಗಾಗಬೇಕು. ಇದು ತಣ್ಣಗಾಗಷ್ಟರಲ್ಲಿ ಬೇರೆ ಸ್ಟೆಪ್ಪುಗಳನ್ನ ಮಾಡ್ಕೊಳ್ಳೋಣ. ಒಂದು ದೊಡ್ಡ ಈರುಳ್ಳಿ, ಇದನ್ನು ಬೆಂಕಿಯಲ್ಲೇ ಸುಟ್ಕೋಬೇಕು. ಆಮೇಲೆ ಒಂದು ಬೆಳ್ಳುಳ್ಳಿ ಗಡ್ಡೆ, ಸುಮಾರು ಒಂದು 10ರಿಂದ 12 ಎಸಳಷ್ಟಿದೆ. ಇದನ್ನು ಕೂಡ ಬೆಂಕಿಯಲ್ಲೇ ಚೆನ್ನಾಗಿ ಸುಟ್ಕೋಬೇಕು. ಈ ರೀತಿಯಾಗಿ ಬೆಂಕಿಯಲ್ಲಿ ಸುಡೋದು ಇಷ್ಟ ಇಲ್ಲ ಅಂದರೆ ಬಾಣಲೆಯಲ್ಲಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಜೊತೆಗೆ 2 ಪದಾರ್ಥಗಳನ್ನ ಹುರ್ಕೋಬೋದು. ಈಗ ಬೆಳ್ಳುಳ್ಳಿ ಆಗಿದೆ, ಇದು ಬೇಗ ಆಗೋಗುತ್ತೆ. ಈರುಳ್ಳಿ ಕೂಡ ಚೆನ್ನಾಗಿ ಬೆಂದಿದೆ, ಕಪ್ಪಗಾಗಿದೆ ನೋಡಿ. ಇಷ್ಟರ ಮಟ್ಟಿಗೆ ಬೆಂಕಿಯಲ್ಲಿ ಬೇಯಿಸ್ಕೊಂಡ್ರೆ, ಬೆಂಕಿಯಲ್ಲಿ ಸುಟ್ಕೊಂಡ್ರೆ ಸಾಕಾಗುತ್ತೆ. ಇದು ಬೆಂದಿರೋ ಮಾವಿನಕಾಯಿ ಬೇಯಿಸ್ಕೊಂಡಿದ್ನಲ್ಲ, ಅದು ಸಿಪ್ಪೆನ ತೆಕ್ಕೋಬೇಕು. ಒಳಗಡೆ ಈ ರೀತಿಯಾಗಿರೋ ಪಲ್ಪನಷ್ಟೇ ಉಪಯೋಗ ಮಾಡಬೇಕು. ನಾನು 3 ಸಣ್ಣ ಮಾವಿನಕಾಯಿ ಉಪಯೋಗ ಮಾಡಿದ್ನಲ್ಲ, ಅಷ್ಟೇ ಸಾಕಾಗುತ್ತೆ. ದೊಡ್ಡ ಮಾವಿನಕಾಯಿ ಇದ್ದರೆ ಒಂದೇ ಉಪಯೋಗ ಮಾಡಿ, ಅದಕ್ಕಿಂತ ಜಾಸ್ತಿ ಬೇಡ. ತುಂಬ ಜಾಸ್ತಿ ಹುಳಿ ಆಗೋಗ್ಬಿಟ್ರೆ ಸಾರು ತಿನ್ನಲಿಕ್ಕೆ ಚೆನ್ನಾಗಿರಲ್ಲ. ಈಗ 3 ಮಾವಿನಕಾಯಿದು ಪಲ್ಪೆಲ್ಲ ತೆಗೆದಿಟ್ಟಿದ್ದೀನಿ. ಮುಂದಿನ ಸ್ಟೆಪ್ಪಲ್ಲಿ ರುಬ್ಕೋಬೇಕು. ಇದು ಮಾವಿನಕಾಯಿನ ಬೇಯಿಸಿಟ್ಕೊಂಡಿದ್ನಲ್ಲ ಪಲ್ಪು, ಅದು ಹಸಿ ತೆಂಗಿನಕಾಯಿ ಚೂರುಗಳು, ಸುಮಾರು ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು, ಅಥವಾ ಸಣ್ಣ ತೆಂಗಿನಕಾಯಲ್ಲಿ ಅರ್ಧ ಹೋಳಷ್ಟನ್ನ ಉಪಯೋಗ ಮಾಡ್ತಾಯಿದ್ದೀನಿ. ಕಟ್ ಮಾಡಿ ಸೇರಿಸ್ಕೋಬೋದು, ತುರಿದು ಕೂಡ ಉಪಯೋಗ ಮಾಡ್ಬೋದು. 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಬೇಯಿಸಿಟ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಸುಟ್ಕೊಂಡಿದ್ನಲ್ಲ ಅದು, ಈರುಳ್ಳಿ ಸುಟ್ಟಿದ್ನಲ್ಲ ಅದು, ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು. ಇದು ಕಾಳು ಮೆಣಸಿನ ಪುಡಿ. ಮನೆಯಲ್ಲಿ ಕಾಳು ಮೆಣಸು ಇರಲಿಲ್ಲ, ಆದರೆ ಕಾಳು ಮೆಣಸಿನ ಪುಡಿ ಇತ್ತು, ಅದನ್ನೇ ಸೇರಿಸ್ಕೊತಾ ಇದ್ದೀನಿ. ಸಣ್ಣ ಚಮಚದಲ್ಲಿ ಅರ್ಧ ಚಮಚದಷ್ಟು, ಅರ್ಧ ಬಟ್ಲಷ್ಟು ನೀರು, ಅಥವಾ ಸುಮಾರು ಒಂದು 100 ml ಅಷ್ಟು. ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಇವಾಗ ರುಬ್ಬಿದ್ದಾಗಿದೆ. ಬಾಣಲೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ, ಸಾಸಿವೆ ಸಣ್ಣ ಚಮಚದಲ್ಲಿ 1 ಚಮಚದಷ್ಟು, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ರುಬ್ಬಿಟ್ಕೊಂಡಿದ್ನಲ್ಲ ಅದು, ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಲಿಕ್ಕೆ ನೀರು. ತುಂಬಾ ಜಾಸ್ತಿ ತೆಳುವಾಗೂ ಮಾಡ್ಕೊಳ್ಳೋದು ಬೇಡ, ತುಂಬಾ ಜಾಸ್ತಿ ಗಟ್ಟಿ ಕೂಡ ಬೇಡ, ಮೀಡಿಯಮ್ ಆಗಿರಲಿ ಕನ್ಸಿಸ್ಟೆನ್ಸಿ. ಹದ ಫೈನಲ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ಸಿಹಿ ಅಂಶದ ಅವಶ್ಯಕತೆ ಏನಿಲ್ಲ, ಅಂದರೆ ಬೆಲ್ಲ ಹಾಕೊಳ್ಳೋದೇನು ಬೇಡ. ಇಷ್ಟ ಇದ್ದರೆ ಸ್ವಲ್ಪ ಹಾಕ್ಕೊಳ್ಳಿ. ಈಗ ಚೆನ್ನಾಗಿ ಕುದಿಸ್ಕೋಬೇಕು. ಈಗ ರುಚಿಕರವಾಗಿರೋಂಥ ಮಾವಿನಕಾಯಿ ತಿಳಿಸಾರು, ಅಥವಾ ಇದನ್ನು ಮಾವಿನಕಾಯಿ ಉಪ್ಪೆಸರು ಅಂತ ಕರೆದ್ರೂ ಕೂಡ ತಪ್ಪಾಗಲ್ಲ, ಉಪ್ಸಾರು ಅಂತ ಕರೆದ್ರೂ ಕೂಡ ತಪ್ಪಾಗೋದಿಲ್ಲ. ಬಿಸಿ ಅನ್ನ ರಾಗಿ ಮುದ್ದೆ ಜೊತೆಗೆ ತುಂಬಾ ಜಾಸ್ತಿ ಚೆನ್ನಾಗಿರುತ್ತೆ. ಅಥವಾ ಒಂದೊಂದ್ಸಲ ಬೇಕಿದ್ರೆ ಇಡ್ಲಿ ಜೊತೆ ಕೂಡ ತಿನ್ಬೋದು. ಟ್ರೈ ಮಾಡಿ ನೋಡಿ ಒಂದು ಸಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.